ಡಾಕ್ಟರ್ ತಾವು ರಾಜಕಾರಣಕ್ಕೆ ಬರ್ತೀರಿ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿದೆ. ಇವಾಗ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಇವತ್ತು ನಾನು ಮೈಸೂರಿಗೆ ಬಂದಂಥ ಉದ್ದೇಶ ಏನು ಅಂದರೆ, ಮೈಸೂರು ಜಯದೇವ ಆಸ್ಪತ್ರೆ ಸಿಬ್ಬಂದಿಯವರಿಂದ ನನಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಬಂದಿದ್ದೇನೆ ನಾನು. ಸೊ ಅಂದರೆ ಈಗ ಏನಾಗಿದೆ, ಈ ಲೋಕಸಭೆಗೆ ಸ್ಪರ್ಧೆ ಮಾಡತಕ್ಕಂಥ ವಿಚಾರ ಜನ ಕೂಡ ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲೂ ಕೂಡ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ಇನ್ನೂ ನಾನು ನಿಖರವಾದಂಥ ನಿರ್ಧಾರ ತೆಗೆದುಕೊಂಡಿಲ್ಲ. ಸೊ ಈ ರಾಜಕೀಯ ಕ್ಷೇತ್ರಕ್ಕೆ ನಾನು ಬರಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆನೇ ನಾನು ಇನ್ನೂ ಗೊಂದಲದಲ್ಲಿದ್ದೇನೆ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಹ್ಯಾವ್ ನಾಟ್ ಇಟ್ ಡಿಸೈಡೆಡ್. ಇಲ್ಲ, ದೇವೇಗೌಡರ ಜೊತೆ ಮಾತಾಡುವಂಥ ಇಲ್ಲ, ಇದ್ರ ಬಗ್ಗೆ ಏನೇನು ಪ್ರಸ್ತಾಪ ಮಾಡಿಲ್ಲ ನಾನು. ನಿಮ್ಮಂಥವ್ರು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಭಾಳ ಒಳ್ಳೆಯದು ಅಂತೇಳಿ, ಅದ್ರ ಜೊತೆಗೆ ಕ್ಷೇತ್ರಗಳ ಹೆಸರುಗಳಲ್ಲೂ ಕೂಡ ಈಗ ಮಂಡ್ಯ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಅಲ್ಲೆಲ್ಲ ತಮ್ಮ ಹೆಸರು ತುಂಬ ಚಾಲ್ತಿಯಲ್ಲಿ ಬರ್ತಾ ಇದೆ. ಇಲ್ಲ, ಅದೇನಾಗಿದೆ, ಜನ ಅವರವರೇ ಮಾತಾಡ್ಕೊತಾ ಇದ್ದಾರೆ. ಇನ್ನು ಕೆಲವು ರಾಜಕಾರಣಿಗಳು ಅವರವರೇ ಮಾತಾಡ್ಕೊತಾ ಇದ್ದಾರೆ. ಸೊ ನಾನು ಇನ್ನೂ ನೇರವಾಗಿ ಇದರ ಬಗ್ಗೆ ಇನ್ನೂ ನಾನು ನಮ್ಮ ಎಲ್ಲ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು, ನಮ್ಮ ಶ್ರೀಮತಿಯವ್ರ ಜೊತೆ, ನಮ್ಮ ಮಕ್ಕಳ ಜೊತೆ. ಸೊ ಆಮೇಲೆ ನಮ್ಮ ಸ್ನೇಹಿತರುಗಳು ಕೂಡ ಹಿತೈಷಿಗಳ ಜೊತೆ ಮಾತಾಡಬೇಕು. ಬಟ್ ನಾನು ಇನ್ನೂ ಇದ್ರ ಬಗ್ಗೆ ಡೆಫಿನೆಟಾಗಿ ತೀರ್ಮಾನ ತಗೊಂಡಿಲ್ಲ. ತೆಗೆದುಕೊಂಡ್ರೆ ಏನು ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡಬೇಕಾ ಅನ್ನೋದೇ ಇನ್ನೂ ಅಂತಿಮವಾಗಿ ನನ್ನ ಮನಸ್ಸಲ್ಲಿ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ನಾನು. ಯಾಕಂದರೆ ದೊಡ್ಡ ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇದೆ. ಬಟ್ ನೀವು ಯಾವತ್ತೂ ರಾಜಕಾರಣದ ಬಗ್ಗೆ ಮಾತಾಡಿರಲಿಲ್ಲ. ಬಟ್ ಈಗ ಜನರೇ ತಮ್ಮನ್ನು ಆ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥದ್ದು ಬಯಕೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಅದೇನಾಗಿದೆ, ಜನರೇ ಈಗ ಏನಾಗಿದೆ, ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಈ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೇವೆ. ಇದು ಮೈಸೂರಲ್ಲಿ ಮಾಡಿದ್ದೇವೆ, ಗುಲ್ಬರ್ಗಾದಲ್ಲಾಗಿದೆ, ಬೆಂಗಳೂರಲ್ಲಿ ಬೃಹತ್ತಾಗಿದೆ. ಹೀಗಾಗಿ ಅವ್ರಿಗೆ ಅನ್ನಿಸ್ಬೋದು, ಜನರಿಗೆ ಅನ್ನಿಸ್ಬೋದು ಇದೇ ರೀತಿ ರಿಫಾರ್ಮ್ಸು ಅಥವಾ ಏನು ಕ್ರಾಂತಿಕಾರಿ ಬದಲಾವಣೆ ಆರೋಗ್ಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ನಿಮ್ಮ ಮೂಲಕ ಆಗಬಾರ್ದು ಹಾಗೆ ಹೀಗೆ ಅಂತ ಜನ ಅವ್ರ ಅಭಿಪ್ರಾಯ ಹೇಳ್ತಾರೆ ಅವರು. ಬಟ್ ನನಗೆ ಇನ್ನೂ ಐ ಆಮ್ ನಾಟ್ ವೆರಿ ಕ್ಲಿಯರ್ ಆನ್ ದಿಸ್ ಇಶ್ಯೂ. ಜನಕ್ಕೆ ನಿರಾಸೆ ಮಾಡುವ ಪರಿಸ್ಥಿತಿ ಇಲ್ಲ, ನೀವು ಜನಕ್ಕೆ ನಿರಾಸೆ ಮಾಡುವ ಪರಿಸ್ಥಿತಿ ಇಲ್ಲ. ರಾಜಕಾರಣಿಗಳು ತಮ್ಮನ್ನು ಈ ವಿಚಾರವಾಗಿ ಸಂಪರ್ಕ ಇಲ್ಲ ಇನ್ನು ಯಾರೂ ಮಾಡಿಲ್ಲ. ಇಲ್ಲ ಇಂಟ್ರೆಸ್ಟ್ ಇದೆ ಡಾಕ್ಟರ್ ನಿಮಗೆ ಯಾವ್ದು ಹೇಳಿ? ಅಲ್ಲ, ಆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದೇ ನನಗಿನ್ನೂ ತೋರ್ತಾ ಇಲ್ಲ ಸರಿಯಾಗಿ. ಯಾಕೆಂದರೆ ಇದು ಅದೇ ಬೇರೆ ಕ್ಷೇತ್ರ. ನಮ್ಮ ಅಂದರೆ ಇದು ಕೂಡ ಸಮಾಜ ಸೇವೆನೇ. ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರೋದು ಸಮಾಜ ಸೇವೆನೇ. ಸೊ ಹಾಗಾಗಿ ಇನ್ನೂ ಇದ್ರ ಬಗ್ಗೆ ಯಾವುದೇ ನಿಖರವಾದಂಥ ನಾನು ನಿರ್ಧಾರ ತೆಗೆದುಕೊಂಡಿಲ್ಲ. ಸೊ ದಿಸ್ ಈಸ್ ಮೈ ಫೈನಲ್. ಈ ವಿಚಾರ ಚರ್ಚೆಗೆ ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸ್ತದೆ ಈ ರಾಜಕಾರಣ? ಅಲ್ಲ, ಅದೇನೇ, ಇದಕ್ಕೆ ಹೋಗೋದೋ ಬೇಡವೋ ಅಂತ ಇನ್ನೂ ಗೊಂದಲ ನಮಗೆ. ಅಲ್ಲ, ರಾಜಕಾರಣ ಬೇಡ ಯಾಕೆ ಬೇಡ ಅಂತ ಅಲ್ಲ, ಭಯ ಅಂತ ಅಲ್ಲ. ಸೊ ಅಂದರೆ ಇದೇ ಬೇರೆ ಕ್ಷೇತ್ರ ಅದೇ ಬೇರೆ ಕ್ಷೇತ್ರ ಏನು ಅಂದರೆ, ನಾವು ಒಂಥರ ಒಂದು ಎಕ್ಸಿಕ್ಯೂಟಿವ್ ಜಾಬ್ ಇರಬೇಕು ನಮಗೆ. ಅಂದರೆ ನಾವು ರಾಜಕೀಯ ಮಾಡೋಕ್ಕಂತೂ ಇಷ್ಟ ಇಲ್ಲ. ರಾಜಕೀಯ ಮಾಡೋಕ್ಕೆ 100% ಇಷ್ಟ ಇಲ್ಲ. ಸೊ ನನ್ನ ಅರ್ಥ, ಈ ಲೋಕಸಭೆ ಮತ್ತು ರಾಜಕೀಯ ಎರಡೂ ಸಪ್ರೇಟ್. ನಾನು ರಾಜಕೀಯ ಮಾಡೋಕ್ಕಂತೂ, ಈ ಬೀದಿ ರಾಜಕೀಯ ಮಾಡೋಕ್ಕಂತೂ ಇಷ್ಟ ಇಲ್ಲ ನನಗೆ.